ಭರತ ಹೋಗ್ತಾ ಇರುವಾಗ ಗುಹಾ ಹೇಳ್ತಾನೆ, ಧನ್ಯಸ್ತ್ವಂಚ ತ್ವಯಾತುಲ್ಯಂ ಪಶ್ಯಾಮಿ ಜಗತೀತಲೆ ಅಯತ್ನಾತ್ ಆಗತಂ ರಾಜ್ಯಂ ಎಸ್ತಂ ತಕ್ತಿಮಿಹಚ್ಚಸಿ. ಒಂದು ರಾಜ್ಯಕ್ಕಾಗಿ ಅಣ್ಣ ತಮ್ಮಂದ್ರನ್ನು ಕೊಲ್ಲವರಿದ್ದಾರೆ, ಹೊಲ ಮನೆಗೋಸ್ಕರವಾಗಿ ಖೂನಿ ಮಾಡೋರಿದ್ದಾರೆ. ಅಂಥದ್ರೊಳಗೆ ಅನಾಯಾಸವಾಗಿ ಏನೂ ತಕರಾರಿಲ್ಲಾರ್ದೇನೆ ಬಂದಂಥ ರಾಜ್ಯವನ್ನು ಅಣ್ಣನಿಗೋಸ್ಕರವಾಗಿ ಬಿಡ್ತಾ ಇದ್ದಿ ಅಂತಂದಮೇಲೆ ನಿನ್ನಂಥ ತಮ್ಮ ಜಗತ್ತೊಳಗೆ ಯಾರೂ ಇಲ್ಲ ಅಂತ ಹೇಳ್ತಾನೆ. ಭರತ ಬರ್ತಾ ಇದ್ದ, ಲಕ್ಷ್ಮಣಂದ, ಅಣ್ಣ ಭರತ ಬರ್ತಾ ಇರೋದು ರಾಜ್ಯ ನಿಷ್ಕಂಟಕವಾಗಿ ಇರಬೇಕಂದ್ರೆ ನಿನ್ನನ್ನು ಕೊಲ್ಲಬೇಕು, ನಿನ್ನನ್ನು ಕೊಲ್ಲಿಕ್ಕಾಗಿ ಬರ್ತಾ ಇದ್ದಾನೆ ಅಂತ ಲಕ್ಷ್ಮಣ. ರಾಮಂದ, ಇಲ್ಲ, ಸ್ನೇಹೇನ ಅಕ್ರಾಂತ ಹೃದಯ, ಅವನು ನನ್ನ ಕೊಲ್ಲಿಕ್ಕೆ ಬರ್ತಾ ಇಲ್ಲಪ್ಪ, ನನ್ನ ಮೇಲೆ ಸ್ನೇಹ ಉಕ್ಕೇರಿ ತಡ್ಕೊಳ್ಳಿಕ್ಕಾಗಲಾರದೆ ಬರ್ತಾ ಇದ್ದಾರೆ, ಇದು ತಿಳ್ಕೊಳ್ಳೋದು ಅಂತಂತ. ಋತ ಮತ್ತು ಸತ್ಯ ತಿಳಿದುಕೊಂಡು ನಡೆ, ಹಾನಿ ಇರೋದಿಲ್ಲ. ತಪ್ಪು ತಿಳ್ಕೊಂಡು ನಡಿಬೇಡ. ಸಾಮಾನ್ಯವಾಗಿ ಎಲ್ಲರೂ ತಪ್ಪು ತಿಳ್ಕೊಂಡ್ರೆ, ಇಬ್ಬರು ಮಾತಾಡ್ತಿದ್ರು ಅಂತಂದರೆ ನಮ್ಮನ್ನು ನೋಡಿದ್ರು ಒಂದೆರಡು ಸಲ ಅಂದರೆ ನಾವೇನು ತಿಳ್ಕೊತೀವಿ ಹೇಳ್ರಿ, ನಮ್ಮ ಬಗ್ಗೆನೇ ಮಾತಾಡ್ಲಿಕ್ಕೆ ತನ್ನ ತಿಳ್ಕೊ. ಯಾರಾದರೂ ನೋಡಿ ನಕ್ಕು ಸ್ವಲ್ಪ ನಮ್ಮನ್ನು ನೋಡಿದ್ರು ಅಂದ್ರೆ, ನೋಡಿದೆ ನಮ್ಮ ಚಂಡ್ಕಿ ಗಿಣ್ಕಿ ನೋಡಿ ಮಾತಾಡಿ ನಗಲಿಕ್ಕತ್ತಾನ, ಪಾಪ ಅವ್ರು ಯಾವುದಕ್ಕೋ ನಗುತ್ತಿರ್ತಾರೆ, ಯಾರ್ದೋ ಮಾತಾಡಿರ್ತಾರೆ, ಬಟ್ ನಾ ಏನು ತಿಳ್ಕೊಂಡು ನನ್ನ ಬಗ್ಗೆ ಮಾತಾಡ್ಲಿಕ್ಕತ್ತಾನಂತ. ಸಾಮಾನ್ಯವಾಗಿ ಮೊಟ್ಟ ಮೊದಲು ತಿಳಿಯೋದೇನೆ ತಪ್ಪು ತಿಳುವಳಿಕೆ. ಯಾಕೆ? ತಮೋಗುಣ ಮೊದಲು ಕೆಲಸ ಮಾಡ್ತದೆ. ಎರಡನೇದ್ದು ಅವ್ರ ಬಗ್ಗೆ ಸಂಶಯ ಪಡ್ತೀವಿ, ಅದು ರಜೋಗುಣ ಕೆಲಸ ಮಾಡ್ತದೆ. ಸತ್ವಗುಣ ಮಾತ್ರ ಸರಿಯಾಗಿ ತಿಳಿದುಕೊಳ್ಳುವಂತೆ ಮಾಡ್ತಾರೆ. ಹಾಗಾದ್ರೆ ಇಡೀ ದಿವಸದೊಳಗೆ ನಾವು ಸಾತ್ವಿಕ ಆಹಾರ ಎಷ್ಟು ತಿಂತಿರ್ತೇವೋ ಅಷ್ಟು ಸರಿಯಾಗಿ ತಿಳ್ಕೊತೀವಿ, ರಾಜಸ ಆಹಾರ ಎಷ್ಟು ತಿಂತೀವೋ ಅಷ್ಟು ಭಾಳ ಸಂಶಯ ಪಡ್ತೀವಿ, ತಾಮಸ ಆಹಾರ ತಿಂದ್ರೆ ಬರೀ ಇನ್ನೊಬ್ಬರ ಬಗ್ಗೆ ತಪ್ಪು ತಿಳ್ಕೋತೇ ಹೋಗ್ತೀವಿ. ಜಗಳ ಆಗೋದು, ಅಸಮಾಧಾನ ಆಗೋದು, ವೈರತ್ವ ಬರೋದು, ಇದು ತಪ್ಪು ತಿಳುವಳಿಕೆಯಿಂದ. ಅದಕ್ಕೆ ಶ್ರೀಮದಾಚಾರ್ಯರು ತಪ್ಪು ತಿಳುವಳಿಕೆಗೆ ದುಶ್ಯಾಸನ ಅಂತ ಕರೆದಿದ್ದಾರೆ. ಅಜ್ಞಾನಂ ದುರ್ಯೋಧನ, ನಮ್ಮಲ್ಲಿರುವ ಅಜ್ಞಾನ ದುರ್ಯೋಧನಂತೆ, ತಪ್ಪು ತಿಳುವಳಿಕೆ ದುಶ್ಯಾಸನಂತೆ. ತಪ್ಪು ತಿಳ್ಕೊಂಡಾಗ ಅವಮಾನ ಮಾಡ್ತೀವಿ, ದುಶ್ಯಾಸನ ಅವಮಾನ ಮಾಡಿದ, ಆ ರೀತಿಯಾಗಿ ಅಂತ ಹೇಳ್ತಾನೆ. ಸ್ನೇಹೇನ ಅಕ್ರಾಂತ ಹೃದಯ. ರಾಮದೇವರು ವನವಾಸಕ್ಕೆ ಹೋದರು. ವನವಾಸಕ್ಕೆ ಹೋಗಬೇಕು ಅಂತಂದರೆ ತಾಯಿ ಕೌಸಲ್ಯ ಹೇಳಿದ್ಲು, ರಾಮ ವೇದದಲ್ಲಿ ಮೊಟ್ಟ ಮೊದಲು ಬರೋದು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ತಾಯಿಗೆ ಮೊದಲು ಮಹತ್ವ, ಆಮೇಲೆ ತಂದೆಗೆ ಮಹತ್ವ. ಹೌದಲ್ಲ? ಅಂದಮೇಲೆ ನಿಮ್ಮ ತಂದೆ ಅರಣ್ಯಕ್ಕೆ ಹೋಗು ಅಂತಂದಾನ, ನಾನು ತಾಯಿ, ನಾನು ಹೇಳ್ತಾ ಇದ್ದೀನಿ ಅರಮನೆಯೊಳಗಿರುವಂತ. ನೀನು ಮಾತೃದೇವೋಭವ ಅಂತ ವೇದವಚನ ಪರಿಪಾಲನೆ ಮಾಡ್ತೀಯಾ, ಪಿತೃದೇವೋಭವ ಅಂತ ವೇದವಚನ ಪರಿಪಾಲನೆ ಮಾಡ್ತೀಯಾ ಅಂತ ರಾಮನಿಗೆ ಸವಾಲು ಹಾಕ್ತಾಳೆ, ಧಾರ್ಮಿಕ ಸವಾಲು. ರಾಮಂದ ತಂದೆ ಮಾತು ಪರಿಪಾಲನೆ ಮಾಡ್ತೀನಿ ಅಂತಂದ. ಯಾಕೆ ಅಂತ ಕೇಳಲು ಎರಡು ಕಾರಣ ಕೊಟ್ಟ. ಒಂದನೇದ್ದು ನಿನ್ನ ರಕ್ಷಣೆ ಮಾಡಲಿಕ್ಕಾಗಿ, ಎರಡನೇದ್ದು ಧರ್ಮದ ರಕ್ಷಣೆ ಮಾಡಲಿಕ್ಕಾಗಿ ಅಂತಂದ. ಕೌಸಲ್ಯ, ನನ್ನನ್ನು ಹೆಂಗೆ ರಕ್ಷಣೆ ಮಾಡ್ತೀವಿ? ಹೌದು, ತಂದೆ ಗಂಡ ವನಕ್ಕೆ ಹೋಗು ಅಂತ ಅನ್ನೋದನ್ನು ತಪ್ಪಿಸಿ ಅರಮನೆಯೊಳಗಿರು ಅಂತೇಳಿ ಗಂಡನ ಮಾತನ್ನು ವಿರುದ್ಧ ಮಾಡಲಿಕ್ಕೆ ಹೊಂಟಿ ಅಂದಮೇಲೆ ನಿನಗೆ ಒಳ್ಳೆಯದಾಗ್ತದೆ? ಆಗೋದಿಲ್ಲ. ಅದನ್ನು ನಿನ್ನ ರಕ್ಷಣೆ ಮಾಡಲಿಕ್ಕಾಗಿ ನಾನು ಅರಣ್ಯಕ್ಕೆ ಹೋಗ್ತೀನಿ. ಎರಡನೇದ್ದು, ಧರ್ಮದಲ್ಲಿ ಸೌಲಭ್ಯ ಇರಬಾರ್ದು, ಕಾಠಿಣ್ಯ ಇರಬೇಕು. ಎಷ್ಟು ಕಷ್ಟಪಡ್ತೀವಲ್ಲ ಅಷ್ಟು ಧರ್ಮ ಉತ್ತಮ ಕ್ವಾಲಿಟಿ ಆಗ್ತದೆ. ಎಷ್ಟು ಸುಲಭವಾಗಿ ಮಾಡ್ತೀವಲ್ಲ, ಬದರಿಗೆ ಇಲ್ಲಿಂದ ಡೆಹ್ರಾಡೂನ್ಗೆ ಹೋಗೋದು, ಡೆಹ್ರಾಡೂನ್ದಿಂದ ಹೆಲಿಕಾಪ್ಟರ್ದ ಬದರಿಗೆ ಹೋಗ್ಬರೋದು, ಅವನಿಗೆ ಪುಣ್ಯ ಎಷ್ಟು ಬರ್ತದೆ? ಮತ್ತು ಹೆಲಿಕಾಪ್ಟರಿಂದ ಬಂದ, ಡೆಹ್ರಾಡೂನಿಂದ ಬೆಂಗಳೂರಿಗೆ ಬಂದ, ಮುಂಜಾನೆ ಹೋದವ ಬದರಿ ಯಾತ್ರಾ ಮಾಡ್ಕೊಂಡು ಸಾಯಂಕಾಲ ಮತ್ತು ಊಟಕ್ಕೆ ಮನೆಗೆ ಬಂದುಬಿಟ್ಟಿರ್ತಾನೆ. ನಾವು ಒಂದು ದಿವಸ ನಾವು ಬದರಿ ಯಾತ್ರಾ ಮಾಡ್ಕೊಂಡು ಬಂದೀವಿ. ಹೌದು, ನೀನು ಪುಣ್ಯ ಎಷ್ಟು, ಏನು ಕಷ್ಟಪಟ್ಟು? ಧರ್ಮದೊಳಗೆ ಕಷ್ಟಪಡಬೇಕು, ತ್ರಾಸಾಗಬೇಕು, ಅಂದ್ರೆ ಆ ಧರ್ಮಕ್ಕೆ ಕಿಮ್ಮತ್ತು ಜಾಸ್ತಿ ಇರ್ತದೆ. ಅದಕ್ಕೆ ನಮ್ಮ ಸ್ನಾನಕ್ಕೆ ಮಹತ್ವ ಯಾವಾಗ ಬರ್ತದೆ? ಕಾರ್ತಿಕ ಮಾಸದೊಳಗೆ ಥಂಡಿಯೊಳಗೆ ಸ್ನಾನ ಮಾಡಿದರೆ ಸ್ನಾನಕ್ಕೆ ಮಹತ್ವ. ಏಕಾದಶಿ ಉಪವಾಸಕ್ಕೆ ಮಹತ್ವ ಯಾವಾಗದ ಹೇಳ್ರಿ? ದಶಮಿ ದಿವಸ ಆ ಉತ್ತತ್ತಿನ ಹಾಲೊಳಗೆ ಹಾಕಿ ಚಂದ ಕುದಿಸಿ ರಾತ್ರಿ ದಶಮಿ ಯಾಕಂದ್ರೆ ನಾಳೆ ಏಕಾದಶಿ ತ್ರಾಸಾಗಬಾರ್ದಂತ. ಏಕಾದಶಿ ತ್ರಾಸ ಆಗಬಾರ್ದು ಅಂದ್ರೆ ಏಕಾದಶಿ ಮಾಡ್ತೇಕೆ ನೀನು?
ತ್ರಾಸಾಗಬೇಕು ಅಂತಲೇ ಮಾಡಬೇಕಾಗಿರ್ತದೆ. ಅದಕ್ಕೆ ಯಾವ ಧರ್ಮದಲ್ಲಿ ಕಾಠಿಣ್ಯವಿದೆ ಆ ಧರ್ಮಕ್ಕೆ ಮಹತ್ವ ಇದೆ. ಅಮ್ಮ ನೀ ಹೇಳುವ ಧರ್ಮ ಸುಖ, ಜಯ ಜಯಕಾರ ಹಾಕ್ತಾರೆ, ಅರಮನೆಯೊಳಗಿರ್ತೇನೆ, ಹಂಸತೂಲಿಕಾ ಮಂಚದ ಮೇಲೆ ಮಲ್ಕೊಳ್ತೇನೆ, ಇದು ಧರ್ಮ ಅಲ್ಲ. ಆದರೆ ಅಪ್ಪ ಹೇಳುವ ಧರ್ಮದೊಳಗೆ ಸುಪ್ಪತ್ತಿಗೆ ಮಂಚ ಅಂದು ಹುಲ್ಲು ಹಾಸಿಗೆ ಗಿಂದು, ಅಲ್ಲೇ ಹುಲ್ಲಿನ ಮೇಲೆ ಮಲ್ಕೊಳ್ತೇನೆ, ಕಠಿಣವಿರ್ತದೆ. ಅದಕ್ಕೆ ಅಂಥೇಳಿ ನೋಡಿರಿ, ಸೀತಾದೇವಿಯ ಪರೀಕ್ಷಾ, ಮಗನ ಪರೀಕ್ಷಾ, ತಂದೆ ತಾಯಿಗಳ ಪರೀಕ್ಷೆ ಇದರೊಳಗೆಲ್ಲ ಬಂತು. ಅರಮನೆಯೊಳಗಿರಬೇಕಾದ ಸೀತಾದೇವಿ ಗಂಡನ ಜೊತೆಗೆ ಜೋಪಡಿ ಪಟ್ಟಿಯೊಳಗಿದ್ದಾಳೆ, ಗುಡಿಸಲೊಳಗಿದ್ದಾಳೆ. ಆದರೆ ಎಲ್ಲೇ ಇದ್ದರೂ ಸೀತಾರಾಮರು ಸಂತೋಷದಿಂದ ಸುಖವಾಗಿ ಇದ್ದಾರೆ. ಆಗ ಸೀತಾಪಹಾರವಾಗ್ತದೆ. ಇದು ಬೇರೆ ವಿಷಯ. ಆದರೂ ಒಂದು ಮಾತು ಹೇಳಲೇಬೇಕು, ಇದು ಅವಿಭಕ್ತ ಕುಟುಂಬಕ್ಕೆ ಬಾಧಕವಾದಂಥ ವಿಚಾರ. ಸೀತಾದೇವಿ ಗಂಡನ ಬಿಟ್ಟು ಹೋಗೋ ಪ್ರಸಂಗ ಯಾಕೆ ಬಂತು? ಹಂಗಾರೆ ಇವತ್ತು ಆಕೆ ಬರೀ ಬಿಟ್ಟು ಹೋದ್ಲು, ಇವತ್ತು ಡೈವೋರ್ಸ್ ತೊಗೊಳ್ಳಿ. ಯಾಕೆ ಬಂತು ಗೊತ್ತದೇನು? ಯಾಕೆ ಬಂತ್ರಿ? ಬಂಗಾರ ಸಂಬಂಧ ಬಂತು. ಬಂಗಾರದ ಜಿಂಕೆಯನ್ನು ನೋಡಿದ್ಲು. ಇಷ್ಟು ಗಂಡನ ಮೇಲೆ ಪ್ರೀತಿ ಮಾಡ್ತಕ್ಕಂಥ ಸೀತಾದೇವಿ ಏನು ಮಾಡಿದ್ಲು? ಹಠ ಮಾಡಿದ್ಲು. ನಾನೇನು ಹೇಳಿದೆ? ಹಠ ಅವಿಭಕ್ತ ಕುಟುಂಬಕ್ಕೆ ಬಾಧಕ, ಚಟ ಅವಿಭಕ್ತ ಕುಟುಂಬಕ್ಕೆ ಬಾಧಕ. ಅಂದರೆ ಸೀತಾದೇವಿ ಏನು ಮಾಡಿದ್ಲು? ಬರೇ ಬಂಗಾರದ ಜಿಂಕೆಯನ್ನು ಅಪೇಕ್ಷೆ ಮಾಡಲಿಲ್ಲ, ಅದನ್ನು ಹಠ ಮಾಡಿದ್ಲು. ಲಕ್ಷ್ಮಣ ಹೇಳ್ದ, ಅವರು ರಾಕ್ಷಸರು, ಮಾಯಾದಿಂದ ಬಂದಾರ, ತಿಳ್ಕೊ ನೀನು. ಬಂಗಾರದ ಜಿಂಕೆ ಇರ್ತದೇನು? ಇದ್ರೂ ಜ್ಯುವೆಲರ್ಸ್ ಅಂಗಡಿಯೊಳಗೆ ಇರ್ತದೆ, ಹಿಂಗೆ ಓಡಾಡ್ತದೇನು? ಬಂಗಾರದ ಓಡಾಡ್ರೆ ಬಂಗಾರ ಗಿಣಿ ಓಡಾಡ್ತದೆ, ಬಂಗಾರ ಮಕ್ಕಳಿಗೆ ಅಂತಾರಷ್ಟೇ ಹೊರತು ಅದೇನು ಖರೆ ಬಂಗಾರ ಅಲ್ಲ. ಸೊ ಬಂಗಾರದ ಒಂದು ಜಿಂಕೆ ಓಡಾಡಬಹುದಾ? ವಿಚಾರ ಮಾಡು. ಇಷ್ಟು ತಿಳುವಳಿಕೆ ಅದ. ಬೇಕು ಅಂದ್ರೆ ಬೇಕು. ನೋಡ್ರಿ, ಮನುಷ್ಯನನ್ನು, ಅವನ ಬುದ್ಧಿಯನ್ನು ಅವರ ಹಠ ನುಂಗಿ ಹಾಕಿಬಿಡ್ತದೆ, ತಿಳುವಳಿಕೆಯನ್ನು ನುಂಗಿ ಹಾಕಿಬಿಡ್ತದೆ, ತನ್ನ ಕೆಲಸ ಮಾಡ್ಕೋತದೆ. ಹೆಂಗೆ ಗುರುಕುಲ ಪದ್ಧತಿಯನ್ನು ಹಾಳು ಮಾಡಿದ್ದಕ್ಕೆ ಬ್ರಿಟಿಷರು ತಮ್ಮ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೆಂಗೆ ಒತ್ತಿ ಛಾಯ ಗಟ್ಟಿ ಮಾಡಿದ್ರೋ, ಹಂಗೆ ಈ ಹಠ ಏನು ಮಾಡ್ತದೆ? ತನ್ನ ರಾಜ್ಯವನ್ನು ನಡೆಸಲಿಕ್ಕಾಗಿ ತಿಳುವಳಿಕೆಯನ್ನು ನುಂಗಿಬಿಡ್ತದೆ. ದೈವಂತು ಗ್ರಸತೆ ಬುದ್ಧಿಂ, ಮಹಾಭಾರತ ಹೇಳ್ತದೆ. ಆ ದೈವ ತಿಳುವಳಿಕೆ ನುಂಗಿ, ಆ ಕ್ಷಣ ಏನೂ ತಿಳುವಳಿಕೆ ಬರೋಂಗಿಲ್ಲ, ತಲೆಯಾಗ ಹೊಳೆಂಗೇ ಇಲ್ಲ. ಲಕ್ಷ್ಮಣನಿಗೆ ಅನಬಾರದ ಮಾತಂತಾಳೆ, ಅಂದು ತನ್ನ ಹಠ ಸಾಧಿಸ್ತಾಳೆ. ಸೊ ಹಠ ಮಾಡಿದ್ದಕ್ಕೆ ಗಂಡನನ್ನು ಬಿಡಬೇಕಾಯಿತು, ಹಠ ಮಾಡಿದ್ದಕ್ಕಾಗಿ ಗಂಡನಿಂದ ದೂರ ಇರಬೇಕಾಯಿತು. ಹಾಗಾದ್ರೆ ಸೀತಾದೇವಿ ಸಂಸಾರದಲ್ಲಿ ಹೆಣ್ಣಿಗೆ ಕೊಟ್ಟ ಸಂದೇಶ ಏನು ಅಂದರೆ, ಬೇಕು ಅಂತನ್ನೋದು ಬಾಧಕವಲ್ಲ, ಬೇಕೇ ಬೇಕು ಅಂತನ್ನೋದು ಇದು ಬಾಧಕ. ಬೇಕು ಅಂತನ್ನೋದು ಇದು ಸಹಜ. ಯಾವುದಾದ್ರೂ ಒಂದು ವಸ್ತು ನೋಡಿದ ಕೂಡ ಬೇಕು ಅಂತ ಅನ್ನಿಸ್ತದೆ. ಬಂಗಾರದ ಹಾರ ನೋಡಿದ್ರು ಹಾಕೋಬೇಕು ಅಂತ ಅನ್ನಿಸ್ತದೆ. ಬೇಕು ಅಂತನ್ನೋದು ನಿನ್ನ ಜೀವನಕ್ಕೆ ಏನೂ ಬಾಧಕವಲ್ಲ. ಆದರೆ ಬೇಕೇ ಬೇಕು ಅಂತಿನ ಹಠಾದ ನೋಡ್ರಿ, ಅದು ಜೀವನಕ್ಕೆ ಬಾಧಕವಾಗ್ತದೆ. ಮಾಡಬಾರ್ದು. ಗಂಡನಿಂದ ಬೇರೆ ಇರಬೇಕಾಗ್ತದೆ. ಅದರ ಸಂಬಂಧ ದೊಡ್ಡ ಯುದ್ಧ ಆಗ್ತದೆ. ಇಷ್ಟು ಯುದ್ಧ ಆದಮೇಲೂ ಎಷ್ಟು ಸುಖವಾಗಿರ್ತೀವೋ ಗೊತ್ತಿಲ್ಲ. ಅದಕ್ಕೆ ಈ ಪ್ರಸಂಗವನ್ನು, ಅದು ಬಂಗಾರದ ಬಗ್ಗೆನೇ ಬರ್ತದೆ. ಮದುವೆ ಹಾಕೋಕ್ಕಿಂತ ಮೊದಲಕ್ಕೆ ಶೃಂಗಾರ, ಮದುವೆ ಆದ ಮೇಲೆ ಬಂಗಾರ, ಕೊನೆಗೂ ಹೋಗೋದು ಅಂಗಾರ. ಈ ಮದುವೆ ಆದಮೇಲೆ ಬಂಗಾರದ ಬಗ್ಗೆ ಭಾಳ ವ್ಯಾಮೋಹ ಇರ್ತದೆ. ಅದಕ್ಕಾಗಿ ಆ ವ್ಯಾಮೋಹದಲ್ಲಿ ನಮ್ಮ ಕುಟುಂಬವನ್ನು ಹಾಳು ಮಾಡ್ಕೊಳ್ತೀವಿ, ಗಂಡನ ಜೊತೆಗೆ ವಿರೋಧ ಕಟ್ಕೊಳ್ತೀವಿ. ಅದಕ್ಕೆ ಇದೆಲ್ಲ ವಿಚಾರ ಮಾಡಿಕೊಂಡು ಎಷ್ಟು ಆಸೆ ಮಾಡಬೇಕು ಅಷ್ಟೇ ಆಸೆ ಮಾಡಬೇಕು. ಅದಕ್ಕೆ ಕೊನೆಯ ಮಾತು ಹೇಳ್ತೇನೆ, ಆಸೆ ಆಸ್ತಿಕತನದಲ್ಲಿ ಇರಬೇಕೇ ಹೊರತು ಆಸ್ತಿಯಲ್ಲಿ ಇರಬಾರದು. ಆಸೆ ಆಸ್ತಿಕತನದಲ್ಲಿ ಹೋಗಬೇಕೇ ಹೊರತು ಆಸ್ತಿಯಲ್ಲಿ ಸೇರಬಾರದು. ಅದಕ್ಕೆ ಆಸ್ತಿಯಲ್ಲಿ ಸೇರಿದರೆ ಕುಟುಂಬ ವಿಭಾಗವಾಗ್ತದೆ. ಆಸ್ತಿಕತನದಲ್ಲಿ ಆಸೆ ಬಂದರೆ ಕುಟುಂಬ ಇನ್ನೂ ಗಟ್ಟಿಯಾಗ್ತದೆ. ಗಂಡ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ನನ್ನ ಹೆಂಡತಿ ಇಂತಿಂಥ ಒಳ್ಳೆಯ ಅಪೇಕ್ಷೆ ಮಾಡಿದ್ಲು, ನನ್ನ ಹೆಂಡತಿ ಇಂತಿಂಥ ಸಂಕಲ್ಪವನ್ನು ಮಾಡಿದ್ಲು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಕುಟುಂಬ ಇನ್ನೂ ಗಟ್ಟಿಯಾಗ್ತದೆ. ಎಂಸೀಲ್ ಆದಂಗೆ ಆಗ್ತದೆ. ಎಂಸೀಲ್ ನೋಡಿರಲಿಲ್ಲ? ಎಂಸೀಲ್ ಹೆಂಗಿರ್ತದೆ? 1, 2 ಇರ್ತದೆ. ಅವು ಎರಡೂ ಕೂಡಿದ್ರೇ ಗಟ್ಟಿ ಆಗ್ತದೆ. 2ರ ಪೈಕಿ 1 ಹಚ್ಚಿದ್ರೆ ಗಟ್ಟಿ ಆಗೋದಿಲ್ಲ.
ಇದನ್ನು ಹಚ್ಚಲಿ ಗಟ್ಟಲ್ಲ. ಅವು ಎರಡೂ ಕೂಡಿದರೆ ಇಷ್ಟು ಗಟ್ಟಿ ಆಗ್ತದಲ್ಲ, ಕಬ್ಬಿಣವನ್ನು ಕಿತ್ಲಿಕ್ಕೆ ಬರೋಂಗಿಲ್ಲ ಅಂತ ಅನ್ನುವಷ್ಟು ಗಟ್ಟಿ ಆಗ್ತದೆ. ಅಂದರೆ ಗಂಡ ಹೆಣ್ತಿದ್ರೆ ಇದ್ದಂಗೆ, ಮಿಸ್ಸೆಸ್ ಆ್ಯಂಡ್ ಮಿಸ್ಟರ್, ಎಮ್. ಅವು ಎರಡು ಯಾವಾಗಲೂ ಎಷ್ಟು ಗಟ್ಟಿ ಹಾಕೋತ ಹೋಗ್ತಾವೋ ಅಷ್ಟು ಗಟ್ಟಿ ಸಂಸಾರ ಕುಟುಂಬ ಆಗ್ತದೆ ಅಂತ ಅನ್ನೋದಕ್ಕಾಗಿ ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣ. ಭಗವಂತ ಅವತಾರ ಮಾಡಿದ್ದು ಎದಕ್ಕೆ ಅಂದರೆ ಮರ್ತ್ಯರಿಗೆ ಶಿಕ್ಷಣ ಮಾಡಲಿಕ್ಕಾಗಿ. ಬರ್ತೀಯ, ಬದುಕ್ತೀಯ, ಹೋಗ್ತೀಯ, ಬಂದು ಬದುಕಿ ಹೋಗುವಾಗ ನೀನು ಮಾಡಬೇಕಾದ ಕಾರ್ಯಕ್ರಮಗಳನ್ನು ಹೆಂಗೆ ಕೈಗೊಳ್ಳಬೇಕು ಅಂತ ಅನ್ನೋದನ್ನು ಭಗವಂತ ಸ್ವತಃ ತಾನು ಮಾಡ್ತಾನೆ. ಯಾಮ್ಯಾಂ ಪರೈಷ ಉರುದೈವ ಕರೋತಿ ಲೀಲಾಂ ತಾಂ ತಾಂ ಕರುತ್ತನು ತಥೈವ ರಮಾಪಿ ದೇವಿ. ಪರಮಾತ್ಮ ಹೇಗೆ ಮಾಡ್ತಾನೋ ಹಾಗೆ ಲಕ್ಷ್ಮೀದೇವಿನೂ ಕೂಡ ಮಾಡ್ತಾಳೆ. ರಾಮನಿಗೆ ಮತ್ತು ಸೀತಾದೇವಿಗೆ ಎಂದಿಗೂ ವಿಯೋಗವಿಲ್ಲ. ನಿತ್ಯಾಭಿಯೋಗಿನಿಯಾಗಿರ್ತಕ್ಕಂಥವರು. ಅವರಿಗೆ ಸಂಸಾರ, ಪುಣ್ಯ, ಪಾಪ, ಸುಖ, ದುಃಖ ಯಾವುದೂ ಇಲ್ಲ. ಸ್ವರೂಪಾನಂದದಲ್ಲಿ ನಿತ್ಯರತರಾಗಿರ್ತಕ್ಕಂಥ ಆ ಲಕ್ಷ್ಮೀನಾರಾಯಣರು ಇಲ್ಲಿ ಬಂದು ತೋರಿಸೋದು ನಾಟಕವೇ ಹೊರತು ಅಲ್ಲ. ಆಗರ್ಭ ಶ್ರೀಮಂತ ಭಿಕ್ಷುಕನ ಪಾತ್ರವನ್ನು ಇಷ್ಟು ಚಂದ ಮಾಡ್ತಾನಲ್ಲ, ಅವ ಕೆಳಗಿಳಿದುಕೊಂಡು ನಾವು ₹1 ಹಾಕಬೇಕು ಅಂತನ್ನುವಷ್ಟು ಚೆಂದಾಗಿ ಭಿಕ್ಷುಕನ ಪಾತ್ರವನ್ನು ಮಾಡ್ತಾನೆ. ಒಳಗೆ ಗ್ಲಿಸರಿನ್ ಹಚ್ಕೊಂಡು ಅಳ್ತಾರಲ್ಲ, ಎಷ್ಟು ಚಂದ ಅಳ್ತಾರಂದ್ರೆ ಟಿ ವಿ ಮುಂದೆ ಕೂತವ್ರು ಕರೆನೇ ಅಳ್ಕೋತ ಕೂತಿರ್ತಾರೆ. ಯಾಕ್ರಿ ಅಳ್ಳಿಕತ್ತೀರಿ, ಏನು ನೋಡ್ರಿ ಸೀನ್ ನೋಡ್ರಿ ಅಂತ. ಅಲ್ಲ, ಅವ್ರು ಅಳಂಗೇ ಇಲ್ಲ. ಅವರು ಅಳುವಂತೆ ನಾಟಕ ಮಾಡ್ತಾರೆ. ಅಂದರೆ ನಮ್ಮನ್ನೂ ಅಳಿಸುವಷ್ಟು ನಾಟಕ ಮಾಡ್ತಾರೆ ಅಂದರೆ ಅದೇ ನಿಜವಾಗಿರ್ತಕ್ಕಂಥ ನಾಟ್ಯ ಅಂತನ್ನುವಂತೆ ಈ ಭೂಮಿ ಎಂಬ ರಂಗಮಂಚದಲ್ಲಿ ಭಗವಂತ ಬಂದು ಅಲ್ಲಿ ನಾಟಕವನ್ನು ಮಾಡ್ತಾನೆ. ಕಪಟ ನಾಟಕ ಸೂತ್ರಧಾರಿ. ಆ ನಾಟಕದಲ್ಲಿ ಒಂದು ಸಂದೇಶ ಇರ್ತದೆ. ನೀವು ರಾಮಾಧಿವತ್ ವರ್ತಿತವ್ಯಂ ನ ರಾವಣಾಧಿವತ್ ಅಂತನ್ನುವ ಕಾವ್ಯದ ಮೂಲ ಉದ್ದೇಶ ಅಂತಂತಾರೆ. ಆ ರೀತಿಯಾಗಿ ಭಗವಂತ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಹೆಚ್ಚು ತತ್ವದ ವಿಚಾರವನ್ನು ನಾನು ಬಿಚ್ಚಲಿಕ್ಕೆ ಹೋಗಿಲ್ಲ. ಯಾಕಂದರೆ ಇವತ್ತಿನ ಕಾಲಕ್ಕೆ ಅದಕ್ಕಿಂತಲೂ ಮಹತ್ವಪೂರ್ಣವಾದದ್ದು ನಮ್ಮ ಜೀವನ, ಬಹಳ ಮಹತ್ವಪೂರ್ಣವಾದದ್ದು. ಇದಾದ ಮೇಲೆ ಇದರೆಲ್ಲ ಮನೆಯಲ್ಲಿಯೇ ತಿದ್ದುಪಡಿ ಆದ ಮೇಲೆ ತತ್ವಕ್ಕೆ ಬರ್ತೇವೆ. ತತ್ವ ಆದ ಮೇಲೆ ಧ್ಯಾನ ಆಹ್ವಾನ ಬರ್ತೇವೆ. ಅದಾದಮೇಲೆ ಭಗವಂತನ ದರ್ಶನವಾಗಬೇಕು. ಅದು ಮೂಲತಃ ನಮ್ಮ ಜೀವನದಲ್ಲಿ ಅನೇಕ ತಿಳುವಳಿಕೆಗಳು, ತ್ಯಾಗಗಳು, ತಾಳ್ಮೆಗಳು ಬೇಕು ಅಂತನ್ನೋದಕ್ಕೆ ಒಂದು ರಾಮಾಯಣದ ಒಂದು ಸಂದೇಶವನ್ನು ಹೇಳಿದ್ದೇವೆ. ಎಲ್ಲರಿಗೂ ಕೂಡ ದೇವರು ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ವಿಶೇಷವಾಗಿ ಕೊಡಲಿ ಅಂತ ಕೇಳ್ತಾ, ಅತ್ಯಂತ ತಾಳ್ಮೆಯಿಂದ ನೀವು ಕೇಳಿದ್ದೀರಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದರೆ ಒಂದೊಂದು ಗುಂಡಿದ್ದಂಗೆ ಸೀದಾ ಎದಿಗೆ ಹೋಗಿ ಟಳ್ಳು ಅನ್ನಿಸ್ತಕ್ಕಂಥದ್ದು. ಆದರೂ ಕೂಡ ನೀವು ಇಷ್ಟು ವಿಶ್ವಾಸ, ಭಕ್ತಿ, ಶ್ರದ್ಧೆಯಿಂದ ಬಂದಿದ್ದರಿಂದ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.